ತಪಸ್ಸು ಕಾಲದ ಮೊದಲನೆಯ ಗುರುವಾರ. ಎಸ್ತರಳ ಗ್ರಂಥದಿಂದ ವಾಚನ. ಮರಣ ಭಯದಿಂದ ಕಂಗೆಟ್ಟ ರಾಣಿ ಎಸ್ತರಳು ಸರ್ವೇಶ್ವರನ ಆಶ್ರಯವನ್ನು ಕೋರಿದಳು. ಇಸ್ರಾಯೇಲರ ದೇವರಾದ ಸರ್ವೇಶ್ವರನಿಗೆ ಪ್ರಾರ್ಥನೆ ಮಾಡುತ್ತಾ ಈ ಪರಿ ಮೊರೆಯಿಟ್ಟಳು. ನನ್ನ ಸರ್ವೇಶ್ವರ ಅರಸನೇ, ತಾವೊಬ್ಬರೇ ದೇವರು, ಒಬ್ಬಂಟಿಗಳು ನಾನು, ತಾವೇ ನನಗೆ ನೆರವು. ನನ್ನ ಪ್ರಾಣಕ್ಕೆ ಗಂಡಾಂತರ ಬಂದಿಹ ಈ ವೇಳೆಯಲ್ಲಿ ತಮ್ಮನ್ನಲ್ಲದೆ ಯಾರನ್ನು ಆಶ್ರಯಿಸಲಿ? ತಾವಾರಿಸಿಕೊಂಡಿರಿ ಸಕಲ ರಾಷ್ಟ್ರಗಳಿಂದ ಇಸ್ರಾಯೇಲನು, ತಮ್ಮ ಪ್ರಜೆಯಾಗಲು ಪ್ರತ್ಯೇಕಿಸಿದಿರಿ ನಮ್ಮ ಪೂರ್ವಜರನ್ನು. ತಪ್ಪದೆ ಈಡೇರಿಸಿದಿರಿ ತಮ್ಮ ವಾಗ್ದಾನಗಳನ್ನು. ಕುಟುಂಬದವರಿಂದ ಬಾಲ್ಯದಿಂದಲೇ ನಾ ಕಲಿತ ಈ ಪಾಠವನ್ನು. ಸರ್ವೇಶ್ವರ, ನಮ್ಮನ್ನು ತಂದುಕೊಳ್ಳಿ ನೆನಪಿಗೆ. ಆಪತ್ತಿನಲ್ಲಿ ನೆರವಿತ್ತು ಧೈರ್ಯ ನೀಡಿ ನಮಗೆ. ರಾಜಾದಿರಾಜ ಒಡೆಯ ತಾವು ಸಕಲ ದೇವರುಗಳಿಗೆ. ಕರುಣಿಸಿ ಸಿಂಹ ರಾಜನ ಮುಂದೆ ನಿಂತು ನಾವು ವಾದಿಸುವಂತೆ, ಈ ರಾಜನು ಶತ್ರು ಆಮನನ್ನು ದ್ವೇಷಿಸುವಂತೆ, ಆ ಶತ್ರು ಹಾಗೂ ಅವನ ಸಂಗಡಿಗರು ನಾಶವಾಗುವಂತೆ. ಸರ್ವೇಶ್ವರ ರಕ್ಷಿಸಿ ನೆರವಿತ್ತು ಈ ಒಬ್ಬಂಟಿಗಳಿಗೆ. ಯಾರನ್ನು ಆಶ್ರಯಿಸಲಿ ನಾನು ತಮ್ಮನ್ನಲ್ಲದೆ? ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಸರ್ವೇಶ್ವರ ಮೊರೆ ಇಟ್ಟಾಗ ದಯಪಾಲಿಸಿದೆ ನನಗೆ ಸದುತ್ತರವನ್ನು. ಹೃದಯಪೂರ್ವಕ ವಂದನೆ ಪ್ರಭು ನಿನಗೆ. ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ. ಹೊಗಳುವೆ ನಿನ್ನ ನಾಮವನ್ನು ತಲೆಬಾಗಿ ನಿನ್ನ ಪವಿತ್ರಾಲಯದತ್ತ. ಶ್ಲೋಕ. ಸರ್ವೇಶ್ವರ ಮೊರೆ ಇಟ್ಟಾಗ ದಯಪಾಲಿಸಿದೆ ನನಗೆ ಸದುತ್ತರವನ್ನು. ನಿನ್ನ ಪ್ರೀತಿ ಸತ್ಯತೆಗಳ ನಾಮನುಡಿಗಳ ಮಹತ್ವದ ಪ್ರಯುಕ್ತ ಮೊರೆ ಇಟ್ಟಾಗ ದಯಪಾಲಿಸಿದೆ ಸದುತ್ತರವನ್ನು. ಅಧಿಕ ಮಾಡಿದೆ ನೀನು ನನ್ನ ಆತ್ಮಶಕ್ತಿಯನ್ನು. ಶ್ಲೋಕ. ಸರ್ವೇಶ್ವರ ಮೊರೆ ಇಟ್ಟಾಗ ದಯಪಾಲಿಸಿದೆ ನನಗೆ ಸದುತ್ತರವನ್ನು. ಇಕ್ಕಟ್ಟಿನಲ್ಲಿ ನಡೆವಾಗಲೂ ನೀ ರಕ್ಷಿಸುವೆ ಪ್ರಭು ಪ್ರಾಣವನ್ನು. ಶತ್ರು ಕೋಪಕ್ಕೆ ವಿರುದ್ಧವಾಗಿ ತೋರುವೆ ನೀ ಮುಷ್ಟಿಯನ್ನು. ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನ್ನು. ಮರೆತು ಬಿಡಬೇಡ ನಿನ್ನಯ ಕೈಕೃತಿಯನ್ನು. ಶ್ಲೋಕ. ಸರ್ವೇಶ್ವರ ಮೊರೆ ಇಟ್ಟಾಗ ದಯಪಾಲಿಸಿದೆ ನನಗೆ ಸದುತ್ತರವನ್ನು. ಘೋಷಣೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಸರ್ವೇಶ್ವರ ಇಂತೆನ್ನುತ್ತಾರೆ, ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿ, ಏಕೆಂದರೆ ಅವರು ದಯಾವಂತರು ಮತ್ತು ಕರುಣಾಮೂರ್ತಿಯಾಗಿದ್ದಾರೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ, ನಿಮಗೆ ಸ್ತುತಿ ಸಲ್ಲಲಿ. ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ನಿಮ್ಮಲ್ಲಿ ಯಾವನು ತಾನೇ ತನ್ನ ಮಗ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಟ್ಟಾನು, ಮೀನನ್ನು ಕೇಳಿದರೆ ಹಾವನ್ನು ಕೊಟ್ಟಾನು? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಒಳ್ಳೆಯ ಕೊಡುಗೆಗಳನ್ನು ಕೊಡಬಲ್ಲರು. ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ಅವರಿಗೆ ಮಾಡಿ. ಧರ್ಮಶಾಸ್ತ್ರದ ಹಾಗೂ ಪ್ರವಾದನೆಗಳ ಸಾರ ಇದೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ಸ್ಪರ್ಶ ಬದುಕಲ್ಲಿ ನೀನಿತ್ತು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ಕ್ರಿಸ್ತ ಈ ಮನಸ್ಸು ನಿನ್ನದು, ನನ್ನ ಬದುಕೆಲ್ಲ ನಿನ್ನದು. ಈ ಬಾಳೆ ದೀಪ ಫಲಪುಷ್ಪ ರೂಪ ನಿನ್ನ ಸೇವೆಗೆ, ನಿನ್ನ ಪ್ರೀತಿಗೆ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ದಿನವೆಲ್ಲ ದುಡಿದರು ಬದುಕೆಲ್ಲ ಬರಿದು ಏನನ್ನು ನಾನೀಡಲಿ. ಆಸೆಗಳ ಕೊಯ್ದು ಕಾಮನೆಗಳ ಉರಿಸಿ ಶುದ್ಧ ಮನ ನೀಡುವೆ. ಈ ಬದುಕ ಹರಸು ಹೂಮಳೆಯ ಸುರಿಸು ನನ್ನನ್ನೇ ಸ್ವೀಕರಿಸು. ಈ ಬದುಕ ಹರಸು ಹೂಮಳೆಯ ಸುರಿಸು ನನ್ನನ್ನು ಸ್ವೀಕರಿಸೋ. ನಿನ್ನ ಮುಡಿಗೇರಿಸು. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿದ್ದ ಜೀವ ನನ್ನದೆಂಬ ಭ್ರಮೆಯು ಏನೇನು ಭಾವನೆ. ನೀನಿಲ್ಲದ ಬದುಕು ಕ್ಷಣವೆಂದು ಮರೆತು ಗೋಪುರಾಸೆಯು. ನೀ ಕೊಟ್ಟರೆ ಸುಖವು ನೀ ಕೊಟ್ಟರೆ ಪರವು ಎಂದೆನಗೆ ನೀ ಕಲಿಸೋ. ನೀ ಕೊಟ್ಟರೆ ಸುಖವು ನೀ ಕೊಟ್ಟರೆ ಪರವು ಎಂದೆನಗೆ ನೀ ಕಲಿಸು. ಸತ್ಯ ಸ್ಮೃತಿಯಾಗಿಸು. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ಕ್ರಿಸ್ತ ಈ ಮನಸ್ಸು ನಿನ್ನದು, ನನ್ನ ಬದುಕೆಲ್ಲ ನಿನದು. ಈ ಬಾಳೆ ದೀಪ ಫಲಪುಷ್ಪ ರೂಪ ನಿನ್ನ ಸೇವೆಗೆ, ನಿನ್ನ ಪ್ರೀತಿಗೆ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನಿದ್ದು ನಾನೇನು ಕೊಡಲಿ. ನೀನಿರುವೆ ಮನದಲ್ಲಿ ತಲಸ್ಪರ್ಶ ಬದುಕಲ್ಲಿ ನೀನು